ಇನ್ನು 12ನೇ ಮಂತ್ರ ನೋಡಿ, ಅದೆಲ್ಲ ಹಿಂದಿನ ಮಂತ್ರಗಳ ಛಾಯೆ ಇದ್ದಂಗಿದೆ ಕೆಲವೊಂದು. ಅಂಧಂ ತಮ್ಮ ಪ್ರವಿಶಂತಿ ಏ ಅಸಂಭೂತಿ ಮುಪಾಸತೆ ಯಥೋ ಭೂಯ ಯುವತೆ ತಮೋ ಯವು ಸಂಭೂತ್ಯಾಗ್ರತಃ ಅಂತ ನಾವು ನೀನೆ ನೋಡಿದ್ವಿ. ಯಾರು ಅಸಂಭೂತಿಯನ್ನು ಉಪಾಸನೆ ಮಾಡ್ತಾರೆ, ಒಂದು ಸ್ವಲ್ಪ ಹೇಳಿದ್ವಿ ನಿನ್ನೆ, ಸಂಭೂತಿ ಬಗ್ಗೆ ಸ್ವಲ್ಪ ವ್ಯತ್ಯಾಸ. ಬಹಳಷ್ಟು ಕಡೆ ವ್ಯಾಖ್ಯೆಯಲ್ಲಿ ಅದು ತೊಂದರೆ ಆಯಿತು ಅನ್ಕೋತಾರೆ. ಇದು ಸಂಭೂತಿ ನಮಗೆ ಕ್ಲಿಯರಾಗಿ ಗೊತ್ತಾಗದೆ ಹೋದರೆ ಅದು ಅರ್ಥ ಸ್ವಲ್ಪ ವಿಚಿತ್ರ ಅನಿಸ್ಬಿಡುತ್ತೆ. ಸಂಭೂತಿ ಅಂದರೆ ತಾನೇ ತಾನಾಗಿರುವುದು, ಪರಸತ್ವ, ಆತ್ಮತತ್ವ ಅಂತ ಹೇಳ್ಕೋಬೇಕು. ಅಸಂಭೂತಿ ಅಂದರೆ ಯಾವುದು ತನ್ನ ಸ್ವಂತ ಅಸ್ತಿತ್ವ ಇಲ್ವೋ, ಆ ಪರದ ಆಶ್ರಯದಲ್ಲಿ ಬಂದಂಥದ್ದು, ಅದರ ನೆರಳಲ್ಲಿ ಬಂದಂಥದ್ದು, ಆದರೆ ಬೇರೆ ಕಾಣಿಸುವಂಥದ್ದು, ಅದು ಪ್ರಪಂಚ. ನಮಗೆ ಸುಮ್ಮನೆ ಕಣ್ಣಿಗೆ ಇಟ್ಕೋಬೇಕಾದ್ರೆ ಸಂಭೂತಿ ಅಂದರೆ ಭಗವಂತ ಅಂತ ಇಟ್ಕೊಳ್ಳೋಣ, ಬ್ರಹ್ಮ ಅಂತ ಇಟ್ಕೊಳ್ಳೋಣ. ಅಸಂಭೂತಿ ಅಂದರೆ ಪ್ರಪಂಚ ಅಂತ ಇಟ್ಕೊಳ್ಳೋಣ. ಇಲ್ಲಿ ಹೇಳ್ತಾರೆ, ಯಾರು ಅಸಂಭೂತಿಯನ್ನು ಮಾತ್ರ ಉಪಾಸನೆ ಮಾಡ್ತಾರೋ, ಅಂದರೆ ಬರೀ ಜಗತ್ತನ್ನು ಮಾತ್ರ ಪ್ರೀತಿ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಅವರು ದಟ್ಟವಾದ ಕಾಡಿಗೆ ಹೋಗ್ತಾರೆ, ಕತ್ತಲೆಯ ಗುಡಿಗೆ ಹೋಗ್ತಾರೆ ಅಂತ ಹೇಳಿದಂಗಾಯ್ತು. ಮುಂದೆ ಯಾರು ಪರಬ್ರಹ್ಮವನ್ನು ಮಾತ್ರ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಪ್ರಪಂಚವನ್ನು ಚಿಂತೆ ಮಾಡದೆ ಬರೀ ಪರಬ್ರಹ್ಮವನ್ನು ಉಪಾಸನೆ ಮಾಡುವವರು ಕೂಡ ದಟ್ಟವಾದ ಕಾಡು, ಇದಕ್ಕೆ ಕತ್ತಲೆಯ ಪ್ರವೇಶಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಯಾರು ಬರೀ ಜಗತ್ತನ್ನು ಪ್ರೀತಿ ಮಾಡಿದವರು ಎಷ್ಟು ಗಾಢಾಂಧಕಾರಕ್ಕೆ ಹೋಗ್ತಾರೋ ಅದಕ್ಕಿಂತ ಹೆಚ್ಚು ಗಾಢಾಂಧಕಾರಕ್ಕೆ ಇವ್ರು ಹೋಗ್ತಾರೆ ಅಂತ, ಬರೀ ಪರ ಉಪವಾಸ ಮಾಡಿದವರು ಅಂತ. ಕೆಲವೊಂದು ಕಡೆ ನಾನು ಓದಿದೆ, ನೀನೆಲ್ಲ ಓದ್ತಾ ಇದ್ದೆ ಅದನ್ನು. ಅವರೊಬ್ಬರು ಪಾಪ ಬರೆದಿದ್ದಾರೆ, ಇದು ಯಾಕೋ ತುಂಬ ಗೊಂದಲಮಯವಾಗಿದೆ. ಇದು ಗೊಂದಲಮಯ ಯಾಕಾಗಿದೆ ಅಂದರೆ, ಅಲ್ಲ, ಪರಬ್ರಹ್ಮನ ಪೂಜೆ ಮಾಡಿದರೆ ನಮಗೆ ಇನ್ನೂ ಗಾಢಾಂಧಕಾರಕ್ಕೆ ಹೋಗ್ತಾರೆ ಅಂದರೆ ದೇವರು ಬಿಟ್ಟೇ ಬಿಡಬೇಕು ನಾವು. ಜಗತ್ತನ್ನು ಉಪಾಸನೆ ಮಾಡಿದ್ರೇ ಗಾಢಾಂಧಕಾರಕ್ಕೆ ಹೋಗ್ತಾರೆ, ಕತ್ತಲೆಯ ಗೂಡಿಗೆ ಹೋಗ್ತಾರೆ. ಆದರೆ ಪರಬ್ರಹ್ಮನ ಪೂಜೆ ಮಾಡಿದ್ರೆ ಯಾಕೆ ಹೋಗಬೇಕು? ಸ್ವಲ್ಪ ಗೊಂದಲ ಇದೆ ಅಂತ ಬರೆದಿದ್ದಾರೆ ಅವರು. ಆ ಗೊಂದಲ, ಅದು ಹೇಳ್ತನಲ್ಲ ಮೊನ್ನೆ ಹೇಳಿದ ಹಾಗೆ, ಗುರು ಇಲ್ಲದೆ ಅದಕ್ಕೆ ಮಾರ್ಗದರ್ಶನ ಸಿಗೋಲ್ಲ. ಅಧ್ಯಾತ್ಮದಲ್ಲಿ ಗುರು ಬೇಕು. ಗುರು ಇದ್ದರೆ ಸರಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ನಾನು ಮೊದಲೇ ಸಲ ಹೇಳಿದಾಗೆ, ಅಂಡರ್ಸ್ಟ್ಯಾಂಡಿಂಗ್ ಆಗದಿದ್ರೂ ನಷ್ಟ ಇಲ್ಲ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗದಿದ್ದರೆ ಸಾಕು. ಅದಕ್ಕೆ ಪರಮಾರ್ಥ ಅನ್ನೋದ್ರೆ ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ತಾರೆ. ಶಂಕರ ಭಾಷ್ಯವನ್ನು ಇಟ್ಕೊಂಡು ಶಂಕರಾಚಾರ್ಯ ತುಂಬ ಚೆನ್ನಾಗಿ ಹೇಳ್ತಾರೆ. ಡೌಟ್ ಬರೋದು ಬೇಡ ಇದರೊಳಗೆ. ಯಾವುದು ತಾನೇ ತಾನಾಗಿದೆಯೋ ಅದು ಸಂಭೂತಿ, ಅದು ಇಟ್ಕೋಬೇಕು. ಅದನ್ನು ಉಪಾಸನೆ ಮಾಡಲೇಬೇಕಾದದ್ದು, ಬಿಡೋಂಗಿಲ್ಲ ಅದನ್ನು. ಪ್ರಪಂಚವನ್ನು ಬಿಡಬೇಡಿ ಅಂತ, ಇದು ಬಹಳ ಮುಖ್ಯ. ಪ್ರಪಂಚ ಅಂದರೆ ಯಾರು ಸೃಷ್ಟಿ ಮಾಡಿದ್ದು? ಅದೇ ಪರಬ್ರಹ್ಮನೇ ಸೃಷ್ಟಿ ಮಾಡಿದ್ದು. ಇದರ ಪ್ರತಿಯೊಂದು ವಸ್ತುವಿನಲ್ಲಿ ಆತ ಇದ್ದಾನೆ, ಅವನು ಬಿಟ್ಟು ಯಾಕೆ ಹೋಗ್ತೀರಿ ಅಂತ. ಆದ್ದರಿಂದ ನೀವು ಸುತ್ತಮುತ್ತಲಿರುವಂಥ ವಸ್ತುಗಳನ್ನು ಪ್ರೀತಿ ಮಾಡಿ, ಉಪಾಸನೆ ಮಾಡಿ, ಅದರ ಜೊತೆಗೆ ಅದನ್ನು ಉಪಾಸನೆ ಮಾಡಿ. ಯಾವುದೇ ಒಂದೇ ಉಪಾಸನೆ ಮಾಡಿದರೂ ಕೂಡ ನಿಮಗೆ ಅಷ್ಟು ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದು ಮುಂದಿನ ಪದ್ಯ, 13ನೇ ಪದ್ಯ ನನಗೆ ಆಸಕ್ತಿ ಉಳ್ಳದು. ಅದು ಹೇಗೆ ಮುಂದೆ ತೊಗೊಂಡು ಬರ್ತಾರೆ ಅಂತ. ಅನ್ಯ ದೇವಾಹು ಸಂಭವಾತ್ ಅನ್ಯದಾಹುರ ಅಸಂಭವಾತ್ ಇತಿ ಶುಶ್ರಮ ಧೀರಾಣಾಂ ಏನಸ್ತದ್ವಿಚ ಚಕ್ಷಿರೆ ಅಂತ. ಇದು ನೋಡಿದರೆ ಹಿಂದಿನ ಪದ್ಯದ ಹಾಗೆ ಬರ್ತದೆ. ಒಂದು ವ್ಯತ್ಯಾಸ ಅಂದರೆ ಅಲ್ಲಿ ವಿದ್ಯಾ ಮತ್ತು ಅವಿದ್ಯಾ ಅಂತ ಬರ್ತಾ ಇತ್ತು, ಇಲ್ಲಿ ಅದರ ಬದಲು ಸಂಭವ ಅಸಂಭವ ಅಂತ ಬಂತು. ಎರಡೇ ಪದ ವ್ಯತ್ಯಾಸ ಇರೋದು, ಉಳುಕಿದೆಲ್ಲ ಹಾಗೇ ಇದೆ. ತಾವು ಗಮನಿಸಿದರೆ ಇತಿ ಶುಶ್ರಮ ಧೀರಾಣಾಂ ಏನಸ್ತದ್ವಿತ ಚಕ್ಷರೆ ಅಂತ ಬರೋದು ಹಾಗೆ ಬರ್ತದೆ. ಇದರ ಅರ್ಥ ಏನು ಬಂತು? ತುಂಬ ಸುಲಭವಾದ ಅರ್ಥ ಹೇಳ್ತೀನಿ, ಯಾಕಂದರೆ 14ಕ್ಕೆ ಜಾಸ್ತಿ ಟೈಮ್ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. 14 ಭಾಳ ಮುಖ್ಯ ನನಗೆ ಆ ಮಂತ್ರ. ಅವ್ನು ಹೇಳ್ತಾ, ಅನುವಾದ ಎಷ್ಟು ಚೆನ್ನಾಗಿದೆ ನೋಡಿ. ಬೇರೆ ಫಲ ಸಂಭವದೆ ಮೂಲಾತ್ಮ ಚಿಂತನೆಯಲ್ಲಿ, ಬೇರೆ ಫಲ ಸಂಭವದೆ ಮೂಲಾತ್ಮ ಚಿಂತನೆಯಲ್ಲಿ, ಬೇರೆಯದು ಅಸಂಭವದೆ ಲೋಕ ಸೇವನೆಯಿಂದ. ಧೀರರ್ ಈ ಯುಕ್ತಿಯಂ ಬ್ರಹ್ಮ ವಿಶ್ವಂಗಳಿಗೆ ಸಾರಿ ಪೇಳಿದರೂ ಅದನ್ನು ನಾವು ಕೇಳಿದೆವು. ಧೀರರಂತೆ ಯಾರಿದ್ದಾರೋ ಜ್ಞಾನಿಗಳು ನನಗೆ ಹೇಳಿದರು, ಅದನ್ನು ನಾವು ಕೇಳ್ಕೊಂಡಿದ್ದೀಪ. ಅವ್ರು ಏನು ಹೇಳಿದರು ನಮಗೆ? ಸಂಭವ ಪೂಜೆ ಮಾಡಿದರೆ ನಮ್ಗೆ ಗೊತ್ತಿದೆ, ಸಂಭವ ಅಸಂಭವ ಅಂತ ಬಂದಿದೆ. ಸಂಭೂತಿ ಅಸಂಭೂತಿ ಇದ್ದ ಹಾಗೆ. ಸಂಭೂತಿ ಸಂಭವ ಆಗ್ತದೆ, ಅಸಂಭೂತಿ ಅಸಂಭವ ಆಗ್ತದೆ. ಯಾರು ಸಂಭವವನ್ನು ಪೂಜೆ ಮಾಡ್ತಾರೋ
ಅಂದರೆ ಯಾರು ಪರಮಾತ್ಮ ತತ್ವವನ್ನು ಪೂಜೆ ಮಾಡ್ತಾರೋ ಅವ್ರಿಗೂ ಒಂದು ಫಲ ಸಿಗ್ತದೆ, ಅವ್ರಿಗೆ ಆಧ್ಯಾತ್ಮ ಫಲ ಸಿಗ್ತದೆ. ಯಾರು ಪ್ರಪಂಚವನ್ನು ಪೂಜೆ ಮಾಡ್ತಾರೋ ಕರ್ಮ ಫಲ ಸಿಗ್ತದೆ, ಸಿಕ್ಕೇ ಸಿಗ್ತದೆ, ಅವ್ರಿಗೇನು ತೊಂದರೆ ಇಲ್ಲ. ಇಷ್ಟೇ ಅರ್ಥ ಇರೋದು ಇದನ್ನು ಹಿರಿಯರು ಹೇಳಿದರು, ಧೀರರು ಹೇಳಿದರು, ಅದನ್ನು ನಾವು ಕೇಳಿದ್ವಿ ಅಂತ. ಈ ಪದ್ಯ 13ರ ಪದ್ಯ ಇಷ್ಟೇ ಇರೋದು. ದೊಡ್ಡವರು ಏನು ಹೇಳಿದರು ಅಂದರೆ, ನೀವು ಭಗವಂತನ ಪೂಜೆ ಮಾಡಿದರೆ ಆಧ್ಯಾತ್ಮಿಕ ಒಂದು ಫಲ ಸಿಗ್ತದೆ, ಪ್ರಪಂಚವನ್ನು ಪೂಜೆ ಮಾಡಿದರೆ ನಿಮಗೆ ಪ್ರಪಂಚದ ಫಲ ಸಿಗ್ತದೆ. ಇದನ್ನು ದೊಡ್ಡವರು ಹೇಳಿದರು. ಆದರೆ ಒಂದು ಮಾತಿದೆ ಅಲ್ಲಿ, ಇವೆರಡೂ ದೊಡ್ಡದಲ್ಲ, ಇದಕ್ಕಿಂತ ದೊಡ್ಡದಾದದ್ದು ಒಂದಿದೆ. ಆದ್ದರಿಂದ ಬರೀ ಇದೊಂದಕ್ಕೆ ಇಟ್ಕೋಬೇಡಿ. ಬರೀ ಪ್ರಪಂಚವನ್ನೇ ಪೂಜೆ ಮಾಡೋದಾಗಲಿ, ಬರೀ ಭಗವಂತನನ್ನೇ ಪೂಜೆ ಮಾಡಿದರೆ ನಿಮ್ಗೆ ಲಾಭ ಸಿಗೋದಿಲ್ಲ ಅಂತಲ್ಲ, ಸಿಕ್ಕೇ ಸಿಗ್ತದೆ, ಆದರೆ ಶ್ರೇಷ್ಠ ಫಲ ಸಿಗೋದಿಲ್ಲ ನಿಮಗೆ. ಅದು ಸಿಗಬೇಕಾದ್ರೆ ಎರಡಾದರೂ ಸಮುಚ್ಚಯ ಮಾಡ್ಕೊಳ್ಬೇಕು ಅಂತ. ಸಮುಚ್ಚಯ ಮಾಡ್ಕೊಂಡಾಗ ಮಾತ್ರ, ಅಂದರೆ ಬರೀ ದೇವರನ್ನು ಮಾಡಿದರೂ ಆಗೋದಿಲ್ಲ, ಬರೀ ಪ್ರಪಂಚ ಮಾಡಿದರೂ ಆಗೋದಿಲ್ಲ, ಪ್ರಪಂಚದಲ್ಲಿ ಬದುಕ್ತಾ ದೇವರನ್ನು ನೆನೆಸ್ಕೋಬೇಕು, ಅಂದಾಗ ಮಾತ್ರ ಸಮುಚ್ಚಯ ಆಗೋಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೊಂದು ಕಗ್ಗದ ಪದ್ಯ ನನಗೆ ಭಾಳ ಇಷ್ಟ. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ, ನಿತ್ಯ ನೀನದ ನೆನೆದು ಚಿತ್ರದಲ್ಲಿ ಮನವೆರಿಸೆ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಇದು ಹೇಗೆ ಡಿ ವಿ ಜಿ ಒಂದ್ಸಲ ಆಶ್ಚರ್ಯ ಅನಿಸ್ಬಿಡುತ್ತೆ, ಅದು ಹೇಗೆ ಹೊರಿತದು ಅಂತ. ಆ ಪದಗಳನ್ನು ಜೋಡಿಸೋದು, ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ಭಿತ್ತಿ ಅಂದರೆ ಕ್ಯಾನ್ವಾಸ್, ಹ್ಯೂಜ್ ಕ್ಯಾನ್ವಾಸ್, ದೊಡ್ಡ ಕ್ಯಾನ್ವಾಸ್ ಇದೆ. ಕ್ಯಾನ್ವಾಸ್ ಯಾರ್ದು? ಕ್ಯಾನ್ವಾಸ್ ಯಾವುದದು ಅಂದರೆ ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ. ಆ ಭಗವಂತ ಅವನು ವರ್ಣನೆ ಮಾಡೋದು ಹಾಗೆ, ಸತ್ಯ ಶಿವ ಸುಂದರ ಸಚ್ಚಿದಾನಂದನಾದಂಥ ಭಗವಂತ, ಅದು ಭಿತ್ತಿ, ಅದೇ ಕ್ಯಾನ್ವಾಸ್. ನಾವು ಚಿತ್ರ ಬಿಡಿಸಿದ್ರೆ ಕ್ಯಾನ್ವಾಸ್ ಮೇಲೆ ಬಿಡಿಸ್ಬೇಕು. ಅಂದರೆ ನಮ್ಮದು ಏನು ಚಟುವಟಿಕೆ ಆದರೂ ಕೂಡ ಆ ಭಗವಂತನ ಸ್ವರೂಪದಲ್ಲೇ ಆಗಬೇಕು. ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ನಾವೆಲ್ಲ ಜೀವಗಳು, ನಮ್ಮೆಲ್ಲ ಚಿತ್ರ ಅದರೊಳಗಿದೆ. ಕಲ್ಪನೆ ಮಾಡ್ಕೊಳ್ಳಿ, ಇಡೀ ಕ್ಯಾನ್ವಾಸಲ್ಲಿ ನಾವು 7 ಕೋಟಿ ಮನುಷ್ಯರ ಚಿತ್ರ ಇದೆ ಅದರೊಳಗೆ ಅಂತ ಇಟ್ಕೊಳ್ಳಿ. ನಾವೆಲ್ಲ 700 ಕೋಟಿ ಮನುಷ್ಯರಿದ್ದಾರೆ ಭೂಮಿ ಮೇಲೆ ಅಂತ ಇಟ್ಕೊಂಡ್ರೆ ಎಲ್ಲರದ್ದು ಚಿತ್ರ ಇದೆ ಅಂತ ಇಟ್ಕೊಳ್ಳಿ. ಈಗ ಸಾಮಾನ್ಯವಾಗಿ ನಾವು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರೇ ನಂಬರ್ ಜಾಸ್ತಿ ಇದ್ರೆ ಹೇಳ್ತೀವಿ, ಮೊದಲೇ ನೋಡ್ಕೊಂಡ್ಬಿಡ್ರಿ ಎಷ್ಟನೇ ನಂಬರ್ ಎಡಗಡೆಯಿಂದ ಬಲಗಡೆಯಿಂದ, ಹುಡ್ಕೋದು ಕಷ್ಟ ಫೋಟೋದಲ್ಲಿ. 700 ಕೋಟಿ ಜನದೊಂದು ಕ್ಯಾನ್ವಾಸ್ ಇರೋದಾದರೆ ಹೇಗೆ ಇದ್ದಿದ್ದಿತ್ತು. ಆದರೆ ಒಂದು ಮುಖ್ಯ, ನನ್ನ ಫೋಟೋ ಅಲ್ಲಿ ಇಲ್ಲದೆ ಹೋದರೆ ಅಷ್ಟರ ಮಟ್ಟಿಗೆ ಅದು ಇನ್ಕಂಪ್ಲೀಟ್. ಅದು ಒಬ್ಬ ಭಾಳ ಒಳ್ಳೆ ಇಂಗ್ಲೀಷ್ ಕವಿ ಹೇಳ್ತಾನೆ, ಐ ಆಮ್ ನಥಿಂಗ್ ಬಟ್ ಎ ಬ್ಲೇಡ್ ಆಫ್ ಗ್ರಾಸ್. ಐ ಆಮ್ ನಥಿಂಗ್ ಬಟ್ ಎ ಬ್ಲೇಡ್ ಆಫ್ ಗ್ರಾಸ್. ನಾನೊಂದು ಹುಲ್ಲು ಕಡ್ಡಿ ಇದ್ದ ಹಾಗೆ, ಬಟ್ ವಿದೌಟ್ ಮೀ ದ ವರ್ಲ್ಡ್ ಈಸ್ ಪೂರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್ ಅಂತ. ನಾನು ಇಲ್ಲದೆ ಹೋದರೆ ಅಷ್ಟರ ಮಟ್ಟಿಗೆ ಜಗತ್ತು ಬಡವಾಯಿತು ಅಂತ. ಹಾಗೆ ಈ ಭಿತ್ತಿಯೊಳಗೆ, ಭಗವಂತ ಅನ್ನೋ ಭಿತ್ತಿಯೊಳಗೆ ನಾನು ಒಂದು ಚಿತ್ರ ಆಗಿದ್ದೇನೆ, ಜೀವಚಿತ್ರ. ಅದಕ್ಕೆ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ, ನಿತ್ಯ ನೀನದ ನೆನೆದು. ಅದು ನೆನೆಸ್ಕೋಬೇಕು ನೀವು ಅಂತ. ಯಾವ್ದು ನೆನೆಸ್ಕೋಬೇಕು? ಆ ಭಿತ್ತಿ ನೆನೆಸ್ಕೋಬೇಕು. ಭಿತ್ತಿ ಇಲ್ಲದೆ ಹೋದ್ರೆ ನನಗೆ ಜಾಗ ಇಲ್ಲ ಅಲ್ಲಿ. ಭಿತ್ತಿ ನೆನೆಸ್ಕೋಬೇಕು, ಆದರೆ ಚಿತ್ರದಲ್ಲಿ ಮನವೆರಿಸೆ. ಎಷ್ಟು ಚಂದ ಇದೆ ನೋಡಿ ಅದು. ಭಿತ್ತಿ ಮರೆಯೋ ಹಂಗಿಲ್ಲ, ಅದು ಚಿತ್ರ ಮರಿಬೇಡಿ, ಚಿತ್ರ ನಿಮ್ದದು. ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನ, ಲೌಕಿಕ ಗುಣನೂ ಮುಖ್ಯ ಆಗ್ತದೆ, ಅದರ ಜೊತೆಗೆ ಈ ಪಾರಮಾರ್ಥಿಕ ಚಿಂತನೆಯೂ ಇರಬೇಕು. ಎರಡು ಇದ್ದಾಗ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಹಾಗಿದ್ದಾಗ ನಿಮ್ಮ ಬದುಕು ಅನ್ನುವಂಥ ವೃತ್ತಿ ಇದೆಯಲ್ಲ, ಅದು ತನ್ಮಯವಾಗಿ ಹೋಗ್ತದೆ ಅಂತ. ಎರಡೂ ಇರಬೇಕಾದ್ದನ್ನು. ಅದನ್ನು 14ನೇ ಮಂತ್ರ ಹೇಳ್ತದೆ. ಸ್ವಲ್ಪ 14ನೇ ಮಂತ್ರದ ಬಗ್ಗೆ ಸ್ವಲ್ಪ ನನಗೆ ಒಲವು ಹೆಚ್ಚು. ಅದನ್ನು ಕೇಳಿದಾಗ ನನಗೆ ಅದು ಎಷ್ಟು ವಿಸ್ತಾರ ಮಾಡಿದರೂ ಸಾಲದು ಅನಿಸ್ಬಿಡುತ್ತೆ. ಇರೋದು 4 ಸಾಲಿನ ಮತ್ತೆ ಅದು. ಸಂಭೂತಿ ಚ ವಿನಾಶಂಚ ಯಸ್ತದ್ವೇದೋ ಭಯಗಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯ ಅಮೃತಮಶ್ನುತೆ ಅಂತ. ಇದು ಮತ್ತೆ ಹಿಂದೆ ಇಂಥದೇ ಪದ್ಯ ಬಂದದ್ದು ನೋಡಿದ್ದೇನೆ. 11ನೇ ಮಂತ್ರ ಈ ಥರ ಇದೆ ಅದು. ಅಲ್ಲಿ ಇರೋದೇ 2 ಪದ, ವಿದ್ಯಾ ಅವಿದ್ಯಾ ಬದಲು ಸಂಭೂತಿ ವಿನಾಶ ಅಂತ 2 ಪದ ಚೇಂಜ್ ಆಗಿ, ಉಳಿದೆಲ್ಲ ಹಾಗೆ ಇದೆ. ಸಂಭೂತಿಂಚ ವಿನಾಶಂಚ ಯಸ್ತದ್ವೇದೋ ಉಭಯಗಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯ ಅಮೃತಮಶ್ನುತೆ ಅಂತ. ಅದನ್ನು ಡಿ.ವಿ. ಜಿ ಅನುವಾದ ಮಾಡಿದ್ದೆಷ್ಟು ಚೆನ್ನಾಗಿದೆ ನೋಡಿ. ಸ್ಮರಿಸಿ ಸಂಭವ ವಿನಾಶಗಳೆರಡಂ ಕೂಡ ಅರಿಯಲು ಆತ್ಮ ಜಗತ್ತುಗಳ ಪರಸ್ಪರವ ದುರಿತ ಮೃತ್ಯುಗಳ ಮಾಯಾ ನಾಶದಿಂ ದಾಟಿ ಪರಮಾಮೃತವ ಪಡೆವನು ಆತ್ಮದರ್ಶನದಿಂ. ಎರಡೂ ಇರಬೇಕು ಅಂತ. ಸ್ಮರಿಸಿ ಸಂಭವ ವಿನಾಶಗಳೆರಡನ್ನು. ಸಂಭವ ಅಂದರೆ ಸಂಭೂತಿ, ಅಂದರೆ ಭಗವತ್ ಸತ್ವ, ಪರಸತ್ವ, ಮಹಾಚೈತನ್ಯ, ಅದನ್ನು ಭಗವಂತ, ದೇವರು ಅಂತ ಏನಾದರೂ ಕರಿಬೋದು. ವಿನಾಶ, ನಾನು ಆಗಲೇ ಹೇಳಿದಾಗೆ ಅಸಂಭೂತಿ,
ಅಸಂಭವ ಮತ್ತು ವಿನಾಶ ಮೂರು ಪ್ರಪಂಚಕ್ಕೆ ಹೆಸರಿರುವಂಥದ್ದು. ಪ್ರಪಂಚಕ್ಕೆ ಯಾಕೆ ವಿನಾಶ ಅಂತ ಹೆಸರಿಟ್ರು? ಯಾವತ್ತೋ ಒಂದು ದಿವಸ ಸೃಷ್ಟಿ ಆದದ್ದು ಯಾವತ್ತೋ ಒಂದು ದಿವಸ ಇಲ್ಲದೆ ಹೋಗುವಂಥದ್ದು. ಅದು ಸ್ವಂತ ಶಕ್ತಿಯಿಂದ ಬಂದದ್ದಲ್ಲ. ಯಾವುದೋ ಒಂದು ಮಹಾನ್ ಶಕ್ತಿಯಿಂದಾಗಿ ಹುಟ್ಟಿ ಬಂದು ಇಷ್ಟು ವರ್ಷ ಇದ್ದು ನಂತರ ಒಂದು ದಿವಸ ನಾಶ ಆಗಿ ಹೋಗುವಂಥದ್ದು. ಅದರ ಹೆಸರೇ ವಿನಾಶ, ತನ್ನಷ್ಟಕ್ಕೆ ತಾನೇ ನಾಶ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ, ಸ್ಮರಿಸಿ ಸಂಭವ ವಿನಾಶಗಳ ಎರಡಂ ಕೂಡ ಅರಿಯಲು, ಎರಡು ಕೂಡ ಅರ್ಥಾಗ ಆತ್ಮ ಜಗತ್ತುಗಳ ಪರಸ್ಪರವ. ಜಗತ್ತು ಮತ್ತು ಆತ್ಮ ಅಂತ ಏನಿದೆಯೋ ಅವೆರಡು ಪರಸ್ಪರ ತಿಳಿತವೆ. ದುರಿತ ಮೃತ್ಯುಗಳ ಮಾಯಾ ನಾಶದಿಂ ದಾಟಿ, ಈ ದುರಿತ ಕಷ್ಟಗಳು ಸಾವು ಅಂತಿದೆಯಲ್ಲ, ಈ ಮಾಯೆಯ ದಾಟಿ ಮಾಯಾ ಸಮುದ್ರವನ್ನು ಮಾಯಾ ನದಿಯನ್ನು ದಾಟಿ ಪರಮಾಮೃತವ ಪಡೆವನು ಆತ್ಮದರ್ಶನದಿ. ಮನುಷ್ಯ ಪಡ್ಕೊಳ್ತಾನೆ ಎರಡನ್ನೂ ಅರ್ಥ ಮಾಡ್ಕೊಂಡಾಗ ಅಂತ. ಇಲ್ಲಿ ಪದ ವಿಶ್ಲೇಷಣೆ ಹೇಗೆ ಮಾಡ್ತಾರೆ ನೋಡಿ. ಆ ಎರಡನೇ ಸಾಲು ನೋಡೋಣ, ಎಸ್ತದ್ವೇದ ಉಭಯಗಂ ಸಹ ಅಂತ. ಅದು ಪದ ವಿಭಜನೆ ಮಾಡಿ ನೋಡಿದಾಗ ಯತತ್ ಉಭಯಗಂ ವೇದ ಅಂದರೆ ಎರಡನ್ನೂ ಜೊತೆಯಾಗಿ ಉಪಾಸನೆ ಮಾಡಿದರೆ, ಎರಡನ್ನು ಯಾವುದನ್ನು ಅದನ್ನ ಹೇಳ್ತಾರೆ. ಅದ್ರ ಜೊತೆ ಇನ್ನೊಂದು ಪದ ಸೇರಿಸಿದಾರಲ್ಲಿ, ಉಭಯಗಂ ಅಂತಿದೆಯಲ್ಲ, ಯತತ್ ಉಭಯಗಂ ವೇದ, ಎರಡನ್ನೂ ಜೊತೆ ತಗೊಂಡಾಗ ಅಲ್ಲೊಂದು ಸಹ ಅಂತ ಒಂದು ಮಾತು ಸೇರಿಸಿದ್ದಾರೆ ಮುಂದೆ. ಸಹ ಅಂತಿದೆ. ಸಹ ಅಂದರೆ ಒಟ್ಟೊಟ್ಟಿಗೆ ಮಾಡುವಂಥದ್ದು. ನಾವು ಸಹಭೋಜನ, ಸಹಪಾಠಿಗಳು, ಸಹೋದ್ಯೋಗಿಗಳು ಒಂದು ಜೊತೆಗಿರುವಂಥವ್ರು ಅಂದರೆ ಯಾವುದನ್ನು ಒಂದು ಎತ್ತರ ಒಂದು ಕಮ್ಮಿ ಅಂತಿಲ್ಲ, ಎರಡನ್ನೂ ಜೊತೆಗೆ ಆಗಿ ತೊಗೊಂಡು ಹೋಗ್ಬೇಕಂತೆ. ಯಾವುದನ್ನು ಮುಂದೆ ಮೂರನೇ ಸಾಲು ಬರೋದು, ಸಂಭೂತಿಂಚ ವಿನಾಶಂಚ. ಸಂಭೂತಿ ವಿನಾಶ ಎರಡನ್ನೂ ಒಂದೇ ಸಮವಾಗಿ ಒಟ್ಟೊಟ್ಟಿಗೆ ತೊಗೊಂಡು ಹೋಗಬೇಕು ಅಂತ ತಿಳ್ಕೊಂಡು ಹೋಗ್ಬೇಕಂತೆ. ಉಭಯಗಂಸದ ಮಾಡಿದರೆ ಏನಾಗ್ತದೆ, ಅವನು ದುರಿತವನ್ನು ದಾಟಿ ರಾಗದ್ವೇಷಗಳ ಬದುಕನ್ನು ದಾಟಿ ಮುಂದೆ ಹೋಗ್ತಾನೆ. ಅಮೃತಮಶ್ನುತೆ, ಅವನ ಜೀವನ ಅಮೃತ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ನನಗೆ ಬಹಳ ಮುಖ್ಯ ಅನಿಸಿದ್ದು. ಯಾಕೆ ಅಂದರೆ ನಮ್ಮ ಜಗತ್ತಿಗೆ ಇವತ್ತು ಬೇಕಾದದ್ದು ಈ ತತ್ವ. ಎಲ್ಲ ತತ್ವಕ್ಕಿಂತ ಹೆಚ್ಚಾಗಬೇಕಾದದ್ದು ಇದು. ನಮ್ಮಲ್ಲಿ ಹಿಂದಿನ ಮಂತ್ರಗಳ ಕೆಲವು ಸಲ ಟೀಕೆ ಮಾಡಿದ್ದಾರೆ. ಬರೀ ಸಂಭೂತಿ ಮಾಡಿದರೆ ಹೀಗಾಗ್ತದೆ, ಗಾಢಾಂಧಕಾರಕ್ಕೆ ಹೋಗ್ತೀರಿ. ಬರೀ ಪ್ರಪಂಚ ಮಾಡಿದರೆ ಹೀಗಾಗ್ತದೆ, ಗಾಢಾಂಧಕಾರಕ್ಕೆ ಹೋಗ್ತೀರಿ. ಯಾವುದನ್ನು ಒಂದೊಂದೇ ಮಾಡಿದರೆ ಹಿಂಗಾಗ್ತದೆ ಅಂತ ಟೀಕೆ ಮಾಡಿದ್ದಾರೆ. ಆದರೆ ಇಲ್ಲಿ ಮಾತ್ರ ಹೇಳಬೇಕಾದದ್ದು, ಎರಡನ್ನೂ ಸಮುಚ್ಚಯ ಮಾಡಿಕೊಂಡಾಗ ಮಾತ್ರ ನಿಮಗೆ ಯಾವ ಚಿಂತೆನೂ ಇಲ್ಲ, ಅಮೃತವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾರೆ. ಈ ಬಾಹ್ಯ ಜೀವನ ಮತ್ತು ಅಂತರಂಗ ಜೀವನ, ನಮ್ಮ ಬಾಹ್ಯ ಜೀವನ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ನನ್ನ ಅಂತರಂಗ ಜೀವನ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಥದ್ದು. ಈ ನೋಡಿ ಎಷ್ಟು ಚೆನ್ನಾಗಿದೆ. ಬಾಹ್ಯ ಜೀವನ ಮತ್ತು ಆಂತರಿಕ ಜೀವನ, ಕರ್ಮ ಮತ್ತು ಜ್ಞಾನ, ಇವೆರಡರ ವಿರೋಧವನ್ನು ನಿವಾರಿಸಬೇಕು ಅಂತ ಈ ಮಂತ್ರ ಪ್ರಯತ್ನ ಮಾಡ್ತಿರೋದು. ಎರಡಕ್ಕೂ ವ್ಯತ್ಯಾಸ ಇಲ್ಲ, ಅವು ಎರಡೂ ಜೊತೆಗೆ ಹೋಗಬೇಕು ಅಂತ ಹೇಳೋದಕ್ಕೆ ಮಂತ್ರ ಪ್ರಯತ್ನ ಮಾಡ್ತಿರೋದು. ನಮ್ಮಲ್ಲಿ ನಾವು ಜೀವನದಲ್ಲಿ ನೋಡಿದ್ದೇವೆ ಸಾಕಷ್ಟು ಜನನ ಸಣ್ಣಂದಿರ್ತಾ ಯೌವನದಲ್ಲಿ ಸುಮಾರು 40-50 ವರ್ಷ ಆಗೋ ತನಕನೂ ಧರ್ಮಗಳನ್ನು ಟೀಕೆ ಮಾಡಿಕೊಂಡು ಇದರಲ್ಲಿ ಏನಿದೆ, ಇದ್ರೊಳಗೆ ಏನೇನು ಅರ್ಥ ಇಲ್ಲ, ಇದ್ರೊಳಗೆ ಬೋಗಸ್ ಇದು ಅಂತ ಹೇಳೋರನ್ನ ಕೇಳಿದ್ದೇವೆ ನಾವು. ಇದೇನೇನು ಪ್ರಯೋಜನ ಇಲ್ಲ, ಪೂಜೆ ಗೀಜೆ ಅರ್ಥವೇ ಇಲ್ಲ ಇದು ಅಂತ ಬೈಕೊಂಡಿದ್ದವರು 50 ವರ್ಷ ಆದಮೇಲೆ ಇದು ಏನು ಪ್ರಯೋಜನ ಇಲ್ಲ, ಜೀವನ ಒದ್ದಾಡಿದ್ದು, ಬೇರೆ ದಾರಿ ಇದೆ. ಕೆಲವರು ಹೇಳ್ತಾರೆ ರಿಟೈರ್ ಆದಮೇಲೆ ಹಿಂಗೆ ಮಾಡಬೇಕು ಅಂದರೆ ಅದು ಕೆಲಸ ಪೋಸ್ಟ್ ರಿಟೈರ್ಮೆಂಟ್ ವರ್ಕ್ ಅಂತೆ, ಅದು ಅಲ್ಲಿ ತನಕ ತಲೆಗೆ ಹೋಗಂಗಿಲ್ಲ ಅಂದರೆ ಯಾಕೆ ಬರ್ತದೆ? ಕೆಲವ್ರು ನೋಡಬೇಕು ರಿವರ್ಸ್ ಆದದ್ದನ್ನು ತಾವು ಕಂಡಿದ್ದೀರಿ. ನಾನು ಹೆಸರು ಹೇಳೋದು ಬೇಡ, ನನ್ನ ಹೆಸರಿಗೊಂದು ತಲೆಗೆ ಅಂತ ಹೆಸರಿದೆ, ಇವ ಹೆಸರು ಬೇಕಾಗಿಲ್ಲ. ಬಾಲ್ಯದಲ್ಲಿ ತಾರುಣ್ಯದಲ್ಲಿ ಸ್ವಲ್ಪ ಬಿಸಿ ರಕ್ತ ಆರೋ ತನಕನೂ ಎಷ್ಟು ಖಡಾಖಂಡಿತವಾಗಿ ತೀವ್ರವಾದಿಗಳಾಗಿ ಮಾತಾಡಿ ಅರ್ಥದಲ್ಲಿ ಏನೂ ಇಲ್ಲ ಧರ್ಮದಲ್ಲಿ, ಅದೇನೂ ಪ್ರಯೋಜನ ಇಲ್ಲ, ಅಧ್ಯಾತ್ಮ ಅನ್ನೋದು ಬರೀ ಬುರುಡೆ ಅದು ಅಂತ ಹೇಳಿದಂಥವರು ಪೂರ್ತಿ ಟರ್ನ್ ತಗೊಂಡು ಪೂರ್ತಿ ಮಡಿವಂತರಾದದ್ದನ್ನು ಕಂಡಿದ್ದೇವೆ, ಬೇಕಾದಷ್ಟು ಕಂಡಿದ್ದೇವೆ. ಆದರೆ ಒಂದು ಥರ ಹೇಳೋದು, ನಾನು ಮೊದಲು ಹಾಕಿದ್ದವ್ರು ಹೀಗ್ಯಾಕಾದ್ರು ಅದೊಂಥರ ನಿರಾಕರಣ, ಸಾಕು ಅದು ಸಾಕು, ಇನ್ನು ಹಿಂಗೆ ಬರೋಣ ಅಂತ, ಅದು ಒಂದು ಹಾದಿ ನೋಡಿದ್ದೇವೆ. ಇನ್ನು ಕೆಲವರು ರಿವರ್ಸು ನೋಡಿದ್ದೇವೆ. ಬಾಲ್ಯದಲ್ಲಿ ಬರೀ ಪೂಜೆ ಪುನಸ್ಕಾರ ಅಂತ ಇಟ್ಕೊಂಡು ಇದ್ದವರು ಯಾವುದೋ ಹಂತ ಬಂದಾಗ ಅದಕ್ಕೇನು ಅರ್ಥ ಇಲ್ಲ ಅಂತ ಬಿಟ್ಟು ಹೋದವ್ರನ್ನೂ ನೋಡಿದ್ದೇವೆ. ಯಾಕೆ? ಅದಕ್ಕೆ ಒಂದು ಮಾತು ನೆನಪಾಗುತ್ತೆ ನನಗೆ. ಗಾಂಧೀಜಿ ಮಗ ಹರಿಲಾಲ್ ಇಸ್ಲಾಂ ಧರ್ಮವನ್ನು ತಗೋತಾನೆ. ಅವನು ಮನೆಯಿಂದ ರೆಬೆಲ್ ಆಗಿ ಹೊರಗೆ ಬಂದು ದಾರಿ ತಪ್ಪಿ ಅವನು ಇಸ್ಲಾಂ ಧರ್ಮ ಸೇರ್ಕೋತಾನೆ. ಆವಾಗ ಗಾಂಧಿಗೆ ಒಂದು ಪತ್ರ ಬರೀತಾರೆ ಅವರು, ನೋಡಿ ನಿಮ್ಮ ಮಗ ಈಗ ಇಸ್ಲಾಂಗೆ ಸೇರ್ಕೊಂಡ, ಈಗ ನೀವು ಸೇರ್ಕೊಂಬಿಡಿ ಅಂತ ಬರೀತಾರೆ. ಅದು ಗಾಂಧಿ ಬರೆದ ಉತ್ತರ ಬಹಳ ಚೆನ್ನಾಗಿತ್ತು.
ಆತ ಇಸ್ಲಾಂ ಸೇರ್ಕೊಂಡ ಅಂತ ಬಹಳ ಸಂಭ್ರಮ ಪಡ್ಕೊಳ್ಬೇಡಿ, ಯಾಕಂದರೆ ಯಾವತ್ತೂ ಹಿಂದೂನೂ ಆಗಿರಲಿಲ್ಲ ಅವನು. ಎಷ್ಟು ಚಂದದ ಮಾತದು. ಅವನು ಇಸ್ಲಾಂ ಸೇರ್ಕೊಂಡ ಅಂತ ನಿಮ್ಗೆ ಸಂತೋಷ ಪಡಬೇಡಿ, ಯಾಕಂದರೆ ಹಿಂದೂನೂ ಆಗಿರಲಿಲ್ಲ, ಹಿಂದೂ ಧರ್ಮವನ್ನೇ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅವನು. ಇದು ಇಸ್ಲಾಂ ಏನು ಮಾಡ್ಕೋತಾನೆ? ಇದು ಹೀಗೆ ನಾವು ಯಾವುದನ್ನು ಸೇರ್ಕೊಳ್ಳಾರ್ದೆ ಅದ್ರ ಬಗ್ಗೆ ದ್ವೇಷ ತಿರಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಹಳ ಚಂದ, ಕೆಲವರು ಅಂತರಂಗ ಜೀವನ ಕಾಲ್ಪನಿಕ ಅಂದವರು ಅದರೊಳಗೆ ಸೇರ್ಕೊಂಡ್ಬಿಡ್ತಾರೆ. ಒಬ್ಬರು ನನ್ನ ದೊಡ್ಡ ಸಾಹಿತಿಗಳನ್ನು ಪರಿಚಯ ಇದ್ದವರು, ನಾನು ಹುಡುಗನಾಗಿದ್ದಾಗ ಬಹಳ ಧೀರೋದಾತ್ತ ಮಾತುಗಳನ್ನು ಆಡ್ತಿದ್ರು, ವೀರೋಚಿತವಾದ ಮಾತುಗಳನ್ನು ಆಡೋರು. ಈ ಧರ್ಮ ಅರ್ಥ ಇಲ್ಲ, ಇದೆಲ್ಲ ಬಂಧಗಳಿಲ್ಲ, ನಿಮ್ಮ ಕೊರಳಲ್ಲಿ ಶಿವದಾರ ತೆಗೆದು ಹಾಕಿಬಿಡಿ, ಜನಿವಾರ ಹರಿದು ಹಾಕಿ ಅಂತೆಲ್ಲ ಜೋರಾಗಿ ಮಾತಾಡ್ತಿದ್ರು. ಆದರೆ ಮುಂದೆ ಅವರೇ ದಿನಕ್ಕೆ 4 ಸಲ ಪೂಜೆ ಮಾಡೋದನ್ನು ನಾನೇ ಕಂಡಿದ್ದೇನೆ. ನಾನೊಂದ್ಸಲ ಕೇಳಿದೆ, ಇದು ಏನಾಯಿತು, ಯಾಕೆ ಹೆಂಗಾಯಿತು ಅಂತ. ಅವ್ರು ಹೇಳಿದ್ರು, ಅವಾಗ ಗೊತ್ತಾಗಲಿಲ್ಲಪ್ಪ ನನಗೆ, ಆವಾಗ ಗೊತ್ತಾಗಲಿಲ್ಲ ಅಂತ. ಅದು ಈಗ ಗೊತ್ತಾಯ್ತಾ ಅಂತ. ಈಗ ಗೊತ್ತಾಯ್ತು ನನಗೂ ಏನು ಅನಿಸ್ತಿಲ್ಲ. ಯಾವಾಗಲೂ ಒಂದು ನಿರಾಕರಣೆಯಿಂದ ಇದು ಬೇಡ ಅಂತ ಇಲ್ಲಿ ಬರೋದಲ್ಲ. ಇದು ಮಂತ್ರದ ನನಗೆ ಯಾಕೆ ಮುಖ್ಯ ಅನಿಸೋದಂದರೆ ಒಟ್ಟೊಟ್ಟಿಗೆ ಎರಡೂ ಹೋಗಬೇಕು ಅಂತ. ಇದು ಬಿಟ್ಟು ಇದು ಹೋಗೋದಂತಲ್ಲ, ಇದು ಬಿಟ್ಟರೆ ಇದು ಅಂತಲ್ಲ. ಅದಕ್ಕೆ ಭಾಳ ಚಂದ ಹೇಳ್ತಾರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಭಗವಂತ ಜಗತ್ತು ಎರಡು ವಿರುದ್ಧವಾದದ್ದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಬರೀ ಪೂಜೆ ದೇವರು ಅಂತ ಕೂತ್ಕೊಂಡ್ರೆ ಜಗತ್ತು ಯಾರು ನೋಡ್ತಾರ್ರಿ, ಬರೀ ಜಗತ್ತಲ್ಲಿ ಸೇರ್ಕೊಂಡ್ರೆ ಭಗವಂತನ ತಲೆಗೆ ಬರೋಲ್ಲ ಅಂತ ಹೇಳಿ ಭಗವಂತ ಮತ್ತು ಜಗತ್ತು ಪರಸ್ಪರ ವಿರೋಧಾಭಾಸಗಳು ಅಂತ ಅನ್ನೋ ಹಾಗೆ ಕೆಲವು ಜನ ಮಾತಾಡೋದು ನೋಡಿದ್ದೀವಿ. ಅದಕ್ಕೆ ನನಗೆ ಈಗ ನೆನಪಾಗೋದು, ನಿನ್ನೆ ತೆಗೆದು ನೋಡಿದಾಗ 1896ರಲ್ಲಿ ಸ್ವಾಮಿ ವಿವೇಕಾನಂದರು ಲಂಡನ್ನಲ್ಲಿ ಈಶಾವಾಸ್ಯ ಉಪನಿಷತ್ ಮೇಲೆ ಒಂದು ಉಪನ್ಯಾಸ ಮಾಡ್ತಾರೆ. ಅದು ನನಗೆ ಸಿಕ್ತು, ನಿನ್ನೆ ತೊಗೊಂಡಿದ್ದೀನಿ ಅದನ್ನು. ಈಶಾವಾಸ್ಯ ಉಪನಿಷತ್ ಮೇಲೆ ಮಾತಾಡ್ತಾ ಈ ಮಾತನ್ನು ಹೇಳ್ತಾರೆ. ಎಷ್ಟು ಚಂದಿದೆ ಮಾತು ನೋಡಿ ಅದನ್ನು. ಜಗತ್ತಿನ ಮೂರ್ಖ ಭೋಗಗಳಲ್ಲಿ ಸತ್ಯವನ್ನು ತಿಳಿಯದೆ ಯಾವನಾದರೂ ಧಡಮ್ಮನೆ ಧುಮುಕಿದರೆ ತನ್ನ ಆಧಾರವನ್ನೇ ಕಳೆದುಕೊಳ್ಳುತ್ತಾನೆ, ಗುರಿಯನ್ನು ಖಂಡಿತ ಸೇರಿರಲ್ಲ. ಭೋಗದಲ್ಲಿ ಹೋಗ್ಬೇಕಂದ್ರೆ ಹಣೆ ಬಾರಿದು. ಜಗತ್ತಿನ ಭೋಗದಲ್ಲಿ ಸೇರ್ಕೊಳ್ಬೇಕು ಅಂತ ಧಡಮ್ಮಂತ ಹಾರ್ಕೊಂಡ್ರೆ ಅಲ್ಲೂ ದಂಡೆ ಮುಟ್ಟೋದಿಲ್ಲ, ಅವ್ನು ಗೊತ್ತೂ ಇಲ್ಲ ಏನು ಮಾಡಬೇಕು ಅಂತ. ಇದು ಸಡನ್ನಾಗಿ ಭೋಗಕ್ಕೆ ಬರೋದು ಕಷ್ಟ, ಅದಕ್ಕೂ ಒಂದು ಶಕ್ತಿ ಬೇಕಾಗತ್ತೆ, ಅರಗಿಸ್ಕೊಳ್ಳೋಕ್ಕೂ ಶಕ್ತಿ ಬೇಕು. ನಾನು ಹುಡುಗನಾಗಿದ್ದಾಗ ನಮ್ಮ ಮರಾಠಿ ನಾಟಕ ನೋಡೋ ಹುಚ್ಚಿ ಜಾಸ್ತಿ ನಮಗೆಲ್ಲ. ಅವಾಗ ಬೆಳಗಾವಿಗೆ ಹೋಗಬೇಕು, ಮರಾಠಿ ನಾಟಕ, ಮರಾಠಿ ಸ್ಟೇಜ್ ವಾಸ್ ವೆರಿ ವಂಡರ್ಫುಲ್, ಮರಾಠಿ ಸ್ಟೇಜ್ ಇಸ್ ವೆರಿ ಆ್ಯಕ್ಟಿವ್. ಅಲ್ಲಿ ಹೋದಾಗ ಒಂದು ನಾಟಕ ಮಾಡಿದರು. ಒಬ್ಬ ಬಡ ಹುಡುಗ, ಅಸಾಧ್ಯ ಬಡವ, ಅವನು ಟೇಲರ್ ಕೆಲಸ ಮಾಡ್ಕೊಂಡಿದ್ದ. ಬದುಕಿಗೊಂದು ಏನಾದ್ರು ಬೇಕಲ್ಲ ಹುಡುಗ, ಸಣ್ಣ ಹುಡುಗ. ಯಾವುದೋ ಅಂಗಡಿ ಮುಂದೆ ಆ ಮುಂಗಟ್ಟು ಮುಂದೆ ಚಾಚ್ಕೊಂಡಿರ್ತದೆ, ಅಲ್ಲಿ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಡಿ ಸರ್ ಮಷೀನು ಅಂತ ಇಟ್ಕೊಳ್ಳೋನು, ಅಲ್ಲೇ ಕೂತ್ ಹೊಲಿಯೋನು. ಎಷ್ಟು ಬರ್ತಿತ್ತೋ ಅದನ್ನ ಜೀವನ ಮಾಡಬೇಕು. ಒಂದು ರೂಮ್ ಬಾಡಿಗೆ ತೊಗೊಂಡಿದ್ದಾನೆ, ಬಾಡಿಗೆ ಕೊಡೋಕ್ಕಾಗ್ತಾಯಿಲ್ಲ. ಅವಾಗಿನ ಕಾಲಕ್ಕೆ 8 ಆಣೆ ಬಾಡಿಗೆ ತಿಂಗಳಿಗೆ, ಅದು ಕೊಡೋಕ್ಕಾಗ್ತಿರ್ಲಿಲ್ಲ ಅವನಿಗೆ, ಒದ್ದಾಡ್ತಿದ್ದ. ಏನೋ ಸಂದರ್ಭ, ಆ ಊರಿನ ಅತ್ಯಂತ ಶ್ರೀಮಂತನ ಮಗಳು ಇವನ ಜೊತೆಗೆ ಪ್ರೇಮ ಮಾಡಿಬಿಡ್ತಾಳೆ, ಇವನ ಜೊತೆಗೆ ಪ್ರೀತಿ ಆಗ್ತಾರೆ. ಹೆಂಗಾಯ್ತು, ಲವ್ ಈಸ್ ಬ್ಲೈಂಡ್ ಅಂತ ನೋಡಿದ್ರೆ ಗೊತ್ತಾಗ್ತದೆ. ಇವನು ಟೇಲರು, ಆಕೆ ಭಾರಿ ಶ್ರೀಮಂತನ ಮಗಳು, ಕೋಟ್ಯಾಧೀಶನ ಮಗಳು. ಇವನಿಗೆ ಆಯಿತು, ಆ ಕೇಳ್ತಾಳೆ ಮದುವೆ ಆಗ್ಬಿಡೋಣ ಅಂತ. ಅವನಂತಾನೆ, ಹೌದು ಮದುವೆ ಆಗ್ಬೇಕಾದ್ರೆ ಮೊದಲು ರೂಮ್ ರೆಂಟ್ ಕೊಡ್ಬೇಕು, ನಾನು 8 ಆಣೆ ಕೊಟ್ಟಿಲ್ಲ, ಸ್ವಲ್ಪ ಗಳಿಸ್ತೀನಿ, ಆಮೇಲೆ ಮದುವೆ ಆಗೋಣ ಅಂತ. ಆಕೆ ಯಾಕೆ ಚಿಂತೆ ಮಾಡ್ತೀನಿ, ನಮ್ಮ ಅಪ್ಪನ ಕಡೆ ಬೇಕಾದಷ್ಟಿದೆ, ಕೊಡ್ತೀನಿ ಬಾ ಅಂತಾಳೆ. ನಿಮ್ಮ ಅಪ್ಪನಿಗೆ ಹೇಳಿ ಹಾಗೆ ಅಂತ ಧೈರ್ಯ ಇಲ್ಲ ಇವನಿಗೆ. ನಾನು ಹೇಳ್ತೀನಿ ಬಾ ಅಂತಾಳೆ ಆಕೆ, ನಾನು ಹೇಳ್ತೀನಿ ಬಾ, ಕರ್ಕೊಂಡು ಹೋಗ್ತೀನಿ. ಆಕೆ ಧೈರ್ಯ ಇದೆ, ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ಇವನು ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ ನಾನು ಅಂತ. ಒಳ್ಳೇದಾಯ್ತಮ್ಮ, ನೀ ಏನು ಮಾಡ್ತೀಯಪ್ಪ ಅಂತ ಕೇಳ್ತಾನೆ. ಇವನು ಪಾಪ ಗಾಬರಿಯಾಗಿ ನಿಂತ್ಕೊಂಡು, ನಾನು ಟೇಲರ್ ಸರ್, ಅಂಗಡಿ ಇದೆಯಾ ಅಂತ ಕೇಳ್ತಾನೆ. ಅಂಗಡಿ ಇಲ್ಲ ಸರ್, ಯಾರ್ದೋ ಅಂಗಡಿ ಕಟ್ಟೆ ಮೇಲೆ ಕೂತ್ಕೊಂಡು ಹೊಲಿತೀನಿ. ಆಯ್ತು, 1 ನಿಮಿಷ ಇರು ಅಂತಾನೆ. ನಾಟಕ ಭಾಳ ಚೆನ್ನಾಗಿತ್ತು. ಜೇಬಿಂದ ₹1 ನೋಟು ತೆಗಿತಾನೆ. ನೋಡಿದ್ದೇನಪ್ಪ ಇದನ್ನು ಅಂತ ಕೇಳ್ತಾನೆ. ನೋಡಿದ್ದೇನು ಸರ್ ಇದನ್ನು ಅಂತ. ₹10 ನೋಟು ತೆಗಿತಾನೆ. ನೋಡಿದ್ದೇನಪ್ಪ ಅಂತ. ಇದನ್ನು ಆಗಾಗ ನೋಡ್ತಾ ಇರ್ತೀನಿ ಸರ್ ಅಂತಾನೆ. ₹100, ಅವಾಗಿನ ಕಾಲಕ್ಕೆ ನೀವು ನೋಡಿದ್ದು ಹಿರಿಯರು ನೋಡಿರ್ತಾ, ಇಷ್ಟು ದೊಡ್ಡ ನೋಟ್ ಇರ್ತಿತ್ತು ₹100 ಅಂದರೆ, ಇಟ್ಕೊಳ್ಳೋದೇ ಕಷ್ಟ ಅವ್ನು ₹100. ಆ ₹100 ತೋರಿಸ್ತಾ, ನೋಡಿದ್ಯಾ ಇದನ್ನು ಅಂತ. ಇದೇನು ಸರ್ ಅಂತಾನು ಅವನು. ಇದು ₹100 ನೋಟಯ್ಯ ಅಂತ. ನೋಡೇ ಇಲ್ಲ ಸರ್, ಇದುವರೆಗೆ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು ಅಂತಾನೆ. ಇವನು ಹಣೆ ಬಾರಿ ಏನು ಅಂತ ಗೊತ್ತಾಯ್ತು ಯಜಮಾನ್ರಿಗೆ. ಅವ್ರೇನು ಮಾಡಿದ್ರು, ಮದುವೆ ಆಗಪ್ಪ, ನನಗೇನು ತಕರಾರಿಲ್ಲ, ಅದು ಕಂಡೀಷನ್ ಇದೆ, ನಿನಗೆ ಈಗ ತಕ್ಷಣವೇ ₹1,00,000 ಕ್ಯಾಶ್ ಕೊಡ್ತೇನೆ, ನಾಳೆ ಬೆಳಗ್ಗೆ ಒಳಗೆ ಖರ್ಚು ಮಾಡ್ಕೊಂಬರ್ಬೇಕು. ಖರ್ಚು ಮಾಡ್ಕೊಂಬಂದ್ರೆ ನನ್ನ ಮಗಳು ಮದುವೆ ಆಗಿಬಿಡೋದು, ಏನು ತೊಂದರೆ ಇಲ್ಲ ಅಂತ. ಇವನಿಗೆ ಅದು ₹1,00,000 ಅಂದರೆ ಎಷ್ಟು ಅಂತ ಗೊತ್ತಿಲ್ಲ. ₹1,00,000 ನೋಟ್ ಕೊಡ್ತಾರೆ, ತೊಗೊಂಬರ್ತಾನೆ. ಫಸ್ಟ್ ಏನು ಮಾಡ್ತಾನೆ ಅಂದರೆ ಅವನವನ ಮಟ್ಟದ ಪ್ರಕಾರ ಖರ್ಚು ಮಾಡಬೇಕಲ್ಲ. ಅದಕ್ಕೆ ಹೇಳಿದೆ, ಭೋಗದಲ್ಲಿ ಧಡಮ್ಮನೆ ಬಿಡು ಸುಲಭ ಏನಲ್ಲ ಅದು.
ಅವನೇನು ಮಾಡ್ತಾನೆ ಗೊತ್ತಾ, ಮನೆ ಯಜಮಾನ್ ಕಡೆ ಹೋಗ್ತಾನೆ, ಬಾಡಿಗೆ ಇರ್ತಾನಲ್ಲ, ಹೋಗಿ ಅವನು ಮನೆ ಕೊಂಡ್ಕೋಬೇಕು ಅಂತ ತಲೆಗೂ ಬರಲ್ಲ. ನೋಡಯ್ಯ 3 ತಿಂಗಳು ಬಾಡಿಗೆ ಬಾಕಿ ಇದೆಯಲ್ಲ, ₹1.5 ತಗೋ, ಇನ್ನು ಮುಂದಿನ ₹3 ತಗೋ, ಮುಂದಿನ 3 ತಿಂಗಳು 4 ತಿಂಗಳು ತಗೋ, ಇಟ್ಕೊಂಡ್ಬಿಡು, ತಿರ್ಗಾ ಮರ್ಗ ಕೇಳ್ಬಿಡೋದು ನನ್ನ ಕಡೆ. ಅವ್ನು ಕೊಡೋದೇ ಎಲ್ಲ ಕೊಡೋಂದಿಷ್ಟ, ಒಂದು 2-4-5 ರೂಪಾಯಿ ಆಯಿತು. ಹೋಗ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಒಂದು 4 ಕಣದಲ್ಲಿ ಹೊಟ್ಟೆ ತುಂಬ ಹೋಗ್ಬಿಡುತ್ತದೆ ಒಂದು. ಇನ್ನು ಏನೇನು ಖರ್ಚು ಮಾಡಿದ್ರು ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಆಕಿಗೆ ಐಡಿಯಾ ಕೊಡಬೇಡ ಅಂತ ಹೇಳ್ತಾನಪ್ಪ, ನೀವು ಕೊಡಬೇಡ ಐಡಿಯಾ ಖರ್ಚು ಹೆಂಗೆ ಮಾಡೋದು ಅಂತ. ಆಕೆ ಗೊತ್ತಿದೆ ಖರ್ಚು ಹೆಂಗೆ ಮಾಡೋದು. ಇವನು ಏನಾದರೂ ಇಡೀ ದಿವಸ ಓಡಾಡಿದ್ರು ಒಂದು ₹25 ಖರ್ಚಾಗಲ್ಲ. ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇನ್ನೂ ಇಷ್ಟಿದೆಯಲ್ಲ ಬಂಡ್ಲು, ಕರಗಿಸೋದು ಹೇಗೆ ಇದನ್ನು. ಮರುದಿವಸ ತೊಗೊಂಡು ಹೋಗಿ ಯಜಮಾನ್ರಿಗೆ ಕೊಟ್ಟು, ನಿಮ್ಮ ರೂಪಾಯಿನೂ ಬೇಡ, ನಿಮ್ಮ ಮಗಳೂ ಬೇಡ, ಸಾಕು ನನಗೆ ಅಂತಾನೆ. ಕೇಳ್ತಾನೆ, ನೀವು ₹1,00,000 ಕೊಟ್ರಿ, ಖರ್ಚು ಆಗತ್ತಾ ಇದು ಅಂತ ಕೇಳ್ತಾನೆ. ತೋರಿಸ್ತೀನಿ ಇರು ಅಂತ ತನ್ನ ಮಗನ ಕರೀತಾನೆ. ಬರಯ್ಯ, ಈ ₹1,00,000 ತಗೋ, ಖರ್ಚು ಮಾಡ್ಕೊಂಬ ನಾಳೆ ಒಳಗೆ ಅಂತ. ನಾಳೆ ಒಳಗೆ ಯಾಕಪ್ಪ ಅಂತಾನು. ಅರ್ಧ ಗಂಟೆಗೆ ಬರ್ತಾನೆ. ಇನ್ನೊಂದು 4 ಕಣೆ ಕೊಡಪ್ಪ ಅಂತ ಬರ್ತಾನೆ. ಅಲ್ಲಯ್ಯ, ₹1,00,000 ಕೊಟ್ಟಿದ್ನಲ್ಲೋ, ಮತ್ತು 4 ಕಣೆ ಕೇಳ್ತೀಯ ಅಂತ. ಹೌದು, ₹1,00,000 ಕೊಟ್ಟಿದ್ದೀನಿ. ನಾನೇನು ಮಾಡಿದ್ದು ಗೊತ್ತಾ, ₹1,00,000 ಒಂದು ದೊಡ್ಡ ಮುತ್ತು ತೊಗೊಂಡೆ, ಅತ್ಯಂತ ಬೆಲೆ ಬಾಳುವಂಥ ಮುತ್ತು. ಅದನ್ನು ಸುಟ್ಟು ಬೂದಿ ಮಾಡಿದ್ದೇನೆ, ನೀರು ಹಾಕಿ ಸುಣ್ಣ ಮಾಡ್ಕೊಂಡಿದ್ದೀನಿ. ಎಲೆ ಅಡಿಕೆಗೆ ದುಡ್ಡಿಲ್ಲ ನನಗೆ, ಸುಣ್ಣ ಇದೆ, ಎಲೆ ಅಡಿಕೆಗೆ ದುಡ್ಡಿಲ್ಲ. ಅವ್ನು ಹೇಳಿದಂತೆ, ನೋಡು, ಭೋಗ ಪಡಬೇಕಾದ್ರೂ ಶಕ್ತಿ ಬೇಕಾಗತ್ತೆ. ಅದು ಸುಲಭ ಅಲ್ಲ, ಅದು ಅರಗಿಸ್ಕೊಳ್ಳೋದು ಸುಲಭ ಅಲ್ಲ. ಹಾಗೆ ಅವ್ರು ಹೇಳ್ತಾ ಇರೋದನ್ನು, ಧರ್ಮನೆ ಧುಮುಕಿದರೆ ತನ್ನ ಆಧಾರವನ್ನೇ ಕಳೆದುಕೊಳ್ಳುತ್ತಾನೆ, ಗುರಿಯನ್ನೂ ಸೇರಲಾರ. ಅದರ ವಿರುದ್ಧವಾಗಿ ಯಾವನಾದರೂ ಜಗತ್ತನ್ನು ಶಪಿಸಿ ಕಾಡಿಗೆ ಹೋಗಿ ದೇಹವನ್ನು ದಂಡಿಸಿ ಉಪವಾಸ ಮಾಡಿ ಸ್ವಲ್ಪವೇ ತನ್ನನ್ನು ತಾನು ಕೊಂದುಕೊಂಡರೆ, ಅತ್ಯಂತ ಮಡಿ ಮಾಡ್ತೀನಿ, ಹಠ ಮಾಡ್ತೀನಿ, ವೃತ ಮಾಡ್ತೀನಿ ಅಂತ ಕೂತ್ಕೊಂಡು ದೇಹ ದಂಡಿಸ್ಕೊಂಡು ತನ್ನನ್ನು ತಾನು ಕೊಂದುಕೊಂಡರೆ, ತನ್ನ ಹೃದಯವನ್ನು ಮರಳುಗಾಡು ಮಾಡಿಕೊಂಡರೆ, ಎಲ್ಲ ಭಾವನೆಗಳನ್ನು ಹಿಸುಕಿ ಹಾಕಿ ಕಠಿಣನು, ನಿಷ್ಠುರನು, ಶುಷ್ಕನೂ ಆಗಿ ಹೋದರೆ ಅವನೂ ದಾರಿ ತಪ್ಪುತ್ತಾನೆ. ಎಷ್ಟು ಚಂದ ಮಾತು ಗೊತ್ತಾ. ನಾವು ಯಾವುದೋ ಒಂದು ಹಠದಿಂದ ವೃತ ಮಾಡೋಕ್ಕೆ ಹೋಗಿ ಜೀವನ ಒಣಗಿಸ್ಕೊಂಡು ಬಿಡ್ತೀರಲ್ರಿ ಅಂತ ಅವ್ರು ಹೇಳೋದು. ಅದು ಬೇಡ ನೋಡಿ, ಅವನು ದಾರಿ ತಪ್ಪುತ್ತಾನೆ. ಇವೆರಡೂ ಅತಿರೇಕಗಳು, ಎಕ್ಸ್ಟ್ರೀಮ್ಸ್, ಅವು ಅತಿರೇಕಗಳು. 2 ಕೊನೆಗಳಲ್ಲೂ ಆಗುವ ದೋಷಗಳು. ಅದರಿಂದ ವೇದಾಂತ ಹೇಳುತ್ತದೆ, ವಿವೇಕಾನಂದರ ಮಾತು, ವಿವೇಕಾನಂದ ಹೇಳುತ್ತದೆ, ಎಲ್ಲದರಲ್ಲೂ ಭಗವಂತನನ್ನು ಬೆರೆಸಿ ಎಲ್ಲದರಲ್ಲಿ ಅವನಿದ್ದಾನೆ ಎಂದು ತಿಳಿದು ಕೆಲಸ ಮಾಡಿ. ಎಷ್ಟು ಚಂದ ಮಾತು. ಕೆಲಸ ಮಾಡುವಾಗ ನೀನು ಕೆಲಸ ಮಾಡ್ಕೊಂಡು ಹೋಗಪ್ಪ, ಆದರೆ ಪ್ರತಿಯೊಂದು ಕೆಲಸ ಭಗವಂತನ ಕೆಲಸ, ಅವಂದು ಅಂತ ಅಂದ್ಕೊಂಡು ಮಾಡ್ತಾ ಹೋಗಿ ಬದುಕು ಪವಿತ್ರವಾದದ್ದು. ಭಗವಂತನೇ ಬದುಕು ಎಂದು ತಿಳಿದು ನಿರಂತರವಾಗಿ ಕೆಲಸ ಮಾಡಿ, ನಿಮಗೆ ಮೋಕ್ಷ ದೊರಕುತ್ತದೆ.